ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರೇ ಒಂದು ಬ್ರ್ಯಾಂಡ್. ಕೆಜಿಎಫ್ ಮೂಲಕ ಇಡೀ ಪ್ರಪಂಚವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ ಯಶ್ ಈಗ ಟಾಕ್ಸಿಕ್ ಮೂಲಕ ಏನ್ ಮಾಡೋಕ್ ಹೊರಟಿದ್ದಾರೆ ಗೊತ್ತಾ? ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದೊಂದು ಸುನಾಮಿ. ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಪ್ಯಾನ್ ಇಂಡಿಯಾ ಮಾತ್ರ ಅಲ್ಲ, ಗ್ಲೋಬಲ್ ಲೆವೆಲ್ ನಲ್ಲಿ ಸದ್ದು ಮಾಡ್ತಿರೋ ಸಿನಿಮಾ ಟಾಕ್ಸಿಕ್, ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಟಾಕ್ಸಿಕ್ ಆಗಸ್ಟ್ 26ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಕರ್ನಾಟಕದಲ್ಲಂತೂ ಅಡ್ವಾನ್ಸ್ ಬುಕಿಂಗ್ ಕ್ರೇಜ್ ಮೈ ತುಂಬಾ ರೋಮಾಂಚನ ಹುಟ್ಟಿಸ್ತಿದೆ. ರಾತ್ರಿ ಹಗಲು ಎನ್ನದೆ ಶೋಗಳ ಮೇಲೆ ಶೋಗಳು ಬುಕ್ ಆಗ್ತಿವೆ. ಆದ್ರೆ ಓವರ್ಸೀಸ್ ಅಂದ್ರೆ ವಿದೇಶಗಳಲ್ಲಿ ಮಾತ್ರ ಯಶ್ ಫ್ಯಾನ್ಸ್ಗೆ ಒಂದು ದೊಡ್ಡ ಸವಾಲ್ ಎದುರಾಗಿದೆ. ಅಸ್ಲಿ ಗೇಮ್ ಏನು? ಟಾಕ್ಸಿಕ್ ಹಿಟ್ ಆಗ್ಬೇಕು ಅಂದ್ರೆ ಎಷ್ಟು ಕೋಟಿ ಕಲೆಕ್ಷನ್ ಮಾಡ್ಬೇಕು? ಬನ್ನಿ ಬಿಚ್ಚಿಡೋಣ ಈ ಅಸ್ಲಿ ಲೆಕ್ಕಾಚಾರವನ್ನ. ಮೊದ್ಲು ಅಡ್ವಾನ್ಸ್ ಬುಕಿಂಗ್ ಕತೆ ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಯಶ್ ಅವ ಹೇಗಿದೆ ಅಂದ್ರೆ ಕೇಳೋದೇ ಬೇಡ. ಥಿಯೇಟರ್ಗಳು ಹೌಸ್ಫುಲ್ ಬೋರ್ಡ್ ಹಾಕೋಕೆ ರೆಡಿ ಆಗಿವೆ. ಆಲ್ಮೋಸ್ಟ್ ನಾನ್ ಸ್ಟಾಪ್ ಶೋಗಳು ಕನ್ಫರ್ಮ್ ಆಗಿವೆ. ಸೌತ್ ಈಸ್ಟ್ ನಲ್ಲಂತೂ ದಾಖಲೆ ಬರೆಯೋದು ಪಕ್ಕ. ಆದ್ರೆ ನಾರ್ತ್ ಅಮೆರಿಕಾದಂತಹ ವಿದೇಶಿ ಮಾರ್ಕೆಟ್ ಗಳಲ್ಲಿ ಮಾತ್ರ ಟಾಕ್ಸಿಕ್ ಅಡ್ವಾನ್ಸ್ ಸೇಲ್ಸ್ ಸ್ವಲ್ಪ ಸ್ಲೋ ಇದೆ. ಆರಂಭಿಕ ಹಂತದಲ್ಲಿ ಕೆಲವು ಕಡೆ ಟ್ರ್ಯಾಕ್ ಆಗಿದ್ದು ಸ್ಪರ್ಧೆಯಲ್ಲಿರೋ ಬೇರೆ ಚಿತ್ರಗಳಿಗಿಂತ ಸ್ವಲ್ಪ ಹಿಂದೆ ಬಿದ್ದಿದೆ. ಆದ್ರೂ ಯಶ್ ಅವರ ರೇಂಜ್ಗೆ ಕೊನೆ ಕ್ಷಣದಲ್ಲಿ ಬಿರುಗಾಳಿಯಂತೆ ಕಲೆಕ್ಷನ್ ಜಿಗಿಯುವ ನಿರೀಕ್ಷೆಯಲ್ಲಿದೆ. ಇನ್ನು ಅಸ್ಲಿ ಶಾಕಿಂಗ್ ವಿಚಾರ ಅಂದ್ರೆ ಇದರ ಬ್ರೇಕ್ ಈವನ್ ಟಾರ್ಗೆಟ್ 500ರಿಂದ 1000 ಕೋಟಿ ಬಜೆಟ್ ಇರೋದ್ರಿಂದ ಸಿನಿಮಾ ಸೇಫ್ ಆಗ್ಬೇಕು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಸುಮಾರು 620ರಿಂದ 760 ಕೋಟಿ ಶೇರ್ ತರಲೇಬೇಕು. ಕೇವಲ ನಾರ್ತ್ ಅಮೆರಿಕಾದಲ್ಲೇ ಬ್ರೇಕ್ ಈವನ್ ಮುಟ್ಟಲು ಸುಮಾರು 54 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಬೇಕು. ಅಂದ್ರೆ KGF 2 ಗಿಂತನೂ ಹೆಚ್ಚು. ಇನ್ನು ಸ್ಟೇಟ್ ವೈಸ್ ರೈಟ್ಸ್ ನೋಡ್ಕೊಂಡ್ರೆ ಆಂಧ್ರ ಮತ್ತು ತೆಲಂಗಾಣದ ಹಕ್ಕುಗಳು ಬರೋಬ್ಬರಿ 120 ಕೋಟಿ ನೀಡಿ ಪಡೆದಿದ್ದಾರೆ. ಅಂದ್ರೆ ಈ ಎರಡು ರಾಜ್ಯಗಳಲ್ಲಿ ಸುಮಾರು 200 ಕೋಟಿಗೂ ಅಧಿಕ ಗ್ರಾಸ್ ಮಾಡಬೇಕು. ತಮಿಳುನಾಡಲ್ಲಂತೂ 63 ಕೋಟಿ ದೊಡ್ಡ ಟಾರ್ಗೆಟ್ ಇದೆ. ಮೊದಲು ಸ್ಕ್ರೀನ್ ಕೌಂಟ್ ಹವಾ ನೋಡಿ. ಜಾಗತಿಕ ಮಟ್ಟದಲ್ಲಿ ಒಟ್ಟಾರೆ 9,500ದಿಂದ 10,000 ಸ್ಕ್ರೀನ್ ಗಳನ್ನು ಟಾಕ್ಸಿಕ್ ಬಿಡುಗಡೆ ಮಾಡಲು ಭರ್ಜರಿ ಸಿದ್ಧತೆ ನಡೆದಿದೆ. ನಮ್ಮ ಕರ್ನಾಟಕದ ಹೋಮ್ ಗ್ರೌಂಡ್ ಹೇಗಿದೆ ಅಂದ್ರೆ ಬರೋಬ್ಬರಿ 550ರಿಂದ 600 ಸ್ಕ್ರೀನ್ ಗಳಲ್ಲಿ ರಾಜ್ಯದ 90% ಥಿಯೇಟರ್ ಗಳಲ್ಲಿ ರಾಕಿಂಗ್ ಸ್ಟಾರ್ ಆಳ್ವಿಕೆ ಪಕ್ಕ. ಮೊದಲ ದಿನಾನೇ ಬಾಕ್ಸ್ ಆಫೀಸ್ ಶೇಕ್ ಆಗೋದು ಗ್ಯಾರಂಟಿ. ಇನ್ನು ಹಿಂದಿ ಬೆಲ್ಟ್ ನಲ್ಲಂತೂ KGF ಸಕ್ಸಸ್ ಕೊಟ್ಟಿರೋ ಮೈಲೇಜ್ ನಿಂದಾಗಿ ಬರೋಬ್ಬರಿ 3,800ರಿಂದ 4,200 ಸ್ಕ್ರೀನ್ ಗಳಲ್ಲಿ ಬಿಗ್ ರಿಲೀಸ್ ಟಾರ್ಗೆಟ್ ಇಡಲಾಗಿದೆ. ನೋಡಿ, ಸದ್ಯಕ್ಕೆ ಟಾಕ್ಸಿಕ್ ಸಿನಿಮಾ ಬಗ್ಗೆ ಇರೋ ಬಿಗ್ ನ್ಯೂಸ್ ಅಂದ್ರೆ OTT ರೈಟ್ಸ್. ನೆಟ್ಫ್ಲಿಕ್ಸ್ ಆಗ್ಲಿ, ಅಮೆಜಾನ್ ಪ್ರೈಮ್ ಆಗ್ಲಿ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ ಗಳು ಕ್ಯೂ ನಲ್ಲಿ ನಿಂತಿದ್ದಾವೆ. ಆದ್ರೆ ಯಶ್ ಮತ್ತು ಪ್ರೊಡಕ್ಷನ್ ಹೌಸ್ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ. ಅವರ ಎಕ್ಸ್ಪೆಕ್ಟೇಷನ್ ತುಂಬಾ ದೊಡ್ಡದಿದೆ. ಬಜೆಟ್ ಮಿತಿ ಮೀರೋದ್ರಿಂದ ಆ ರೇಂಜ್ ನ ಲಾಭ ಸಿಗ್ಲೇಬೇಕೆಂದು ನಿರ್ಮಾಪಕರು ಪಟ್ಟು ಹಿಡಿದಿದ್ದಾರೆ. ಇದೇ ಕಾರಣಕ್ಕೆ OTT ಡೀಲ್ ಇನ್ನೂ ಫೈನಲ್ ಆಗಿಲ್ಲ. ಇದೊಂದು ಕಡೆ ಪವರ್ ಗೇಮ್ ಆದ್ರೆ ಇನ್ನೊಂದು ಕಡೆ ಯಶ್ ಅವರ ಗ್ಲೋಬಲ್ ಪ್ಲಾನ್ ಬೇರೆನೆ ಇದೆ. ಈ ಸಿನಿಮಾ ಬರೀ ಕನ್ನಡದಷ್ಟೇ ಅಲ್ಲ, ಇಂಗ್ಲಿಷ್ ನಲ್ಲೂ ಶೂಟ್ ಮಾಡಿರೋದ್ರಿಂದ ಹಾಲಿವುಡ್ ಲೆವೆಲ್ ನಲ್ಲಿ ರಿಲೀಸ್ ಮಾಡೋದಕ್ಕೆ ಅವರು ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಬಜೆಟ್ ವಿಚಾರಕ್ಕೆ ಬಂದ್ರೆ KGF 2 ನೋಡಿ ದಂಗಾಗಿದ್ರಿ ಅಲ್ವಾ? ಅದಕ್ಕೂ 3 ಪಟ್ಟು ದೊಡ್ಡದಿದೆ ಟಾಕ್ಸಿಕ್. KGF 2 ಬಜೆಟ್ ಅಂದಾಜು 150 ಕೋಟಿ ಇದ್ರೆ ಟಾಕ್ಸಿಕ್ ನ ಬಜೆಟ್ 500ರಿಂದ 1000 ಕೋಟಿವರೆಗೂ ಹೋಗ್ಬೋದು ಅಂತ ಅಂದಾಜಿಸಲಾಗಿದೆ. ಇನ್ನು ಯಶ್ ಅವರ ಸಂಭಾವನೆ ಬಗ್ಗೆ ಹೇಳೋದೇ ಬೇಡ, ಅದು 100 ಕೋಟಿ ದಾಟಿದೆ. ಜೊತೆಗೆ ಕಿಯಾರಾ ಅಡ್ವಾಣಿ, ನಯನತಾರಾ, ಹುಮಾ ಕುರೇಶಿ ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ಗಳ ದಂಡೆ ಇದೆ. ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ, ಇದು ಬರೀ ಸಿನಿಮಾ ಅಲ್ಲ, ಇದು ಒಂದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್. ಸಿನಿಮಾದ ರನ್ ಟೈಮ್ ಎಷ್ಟು ಗೊತ್ತಾ? ಹಾಗೆ ಸೆನ್ಸಾರ್ ಬೋರ್ಡ್ ಕೊಟ್ಟಿರೋ ಶಾಕಿಂಗ್ ವಾರ್ನಿಂಗ್ ಏನು? ಇನ್ನು ಸಾಮಾನ್ಯ ವಾರದಲ್ಲಿ ಅಲ್ಲದೆ ಬುಧವಾರ ರಿಲೀಸ್ ಮಾಡ್ತಿರೋದರ ಅಸ್ಲಿ ಮಾಸ್ ಪ್ಲಾನ್ ಏನ್ ಗೊತ್ತಾ? ಮೊದಲನೇದಾಗಿ ಸಿನಿಮಾದ ಅವಧಿ ಮತ್ತು ಸೆನ್ಸಾರ್ ವಿಷಯಕ್ಕೆ ಬಂದ್ರೆ ಇದೊಂದು ಕಂಪ್ಲೀಟ್ ಕ್ರೈಮ್ ಎಪಿಕ್ ಆಗಿರೋದ್ರಿಂದ ಸಿನಿಮಾದ ಒಟ್ಟು ರನ್ ಟೈಮ್ ಬರೋಬ್ಬರಿ 3 ಗಂಟೆ 15 ನಿಮಿಷಗಳು. ಇನ್ನು ಗೋವಾದ ಅಂಡರ್ ವರ್ಲ್ಡ್ ಕತೆ ಮತ್ತು ರಕ್ತಸಿಕ್ತ ಆಕ್ಷನ್ ದೃಶ್ಯಗಳಿರೋದ್ರಿಂದ ಸೆನ್ಸಾರ್ ಬೋರ್ಡ್ ನಿಂದ ಚಿತ್ರಕ್ಕೆ A ಸರ್ಟಿಫಿಕೇಟ್ ಸಿಗೋದು ಪಕ್ಕ ಆಗಿದೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಯಾವುದೇ ರಾಜಿ ಮಾಡ್ಕೊಳ್ದೆ ಸಿನಿಮಾವನ್ನ ಹಸಿ ಬಿಸಿಯಾಗಿ ಮತ್ತು ಅಪ್ಪಟ ಇಂಟೆನ್ಸ್ ಆಗಿ ತೆರೆ ಮೇಲೆ ತರುತ್ತಿದ್ದಾರೆ. ಬುಧವಾರವೇ ಸಿನಿಮಾ ರಿಲೀಸ್ ಮಾಡಿದ್ರೆ ಬಾಕ್ಸ್ ಆಫೀಸ್ ಕತೆ ಏನಾಗುತ್ತೆ? ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾಗಾಗಿ ಒಂದು ಡೇಂಜರಸ್ ಗೇಮ್ ಆಡ್ತಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾಗಳು ಶುಕ್ರವಾರ ರಿಲೀಸ್ ಆಗ್ತವೆ. ಆದ್ರೆ ಟಾಕ್ಸಿಕ್ ಮಾತ್ರ ಆಗಸ್ಟ್ 26ರ ಬುಧವಾರವೇ ಜಾಗತಿಕವಾಗಿ ಅಪ್ಪಳಿಸ್ತಿದೆ. ಬುಧವಾರ ರಿಲೀಸ್ ಮಾಡೋದ್ರಿಂದ ಮೊದಲ ದಿನದ ಸಿಂಗಲ್ ಡೇ ಕಲೆಕ್ಷನ್ ಸ್ವಲ್ಪ ಕಡಿಮೆ ಅನ್ಸಿದ್ರು ವರಮಹಾಲಕ್ಷ್ಮಿ, ಓಣಂ ಮತ್ತು ರಕ್ಷಾ ಬಂಧನದ ಸತತ ರಜೆಗಳು 5 ದಿನಗಳ ಲಾಂಗ್ ವೀಕೆಂಡ್ಗೆ ಇದು ಬ್ರಹ್ಮಾಂಡದಂತೆ ಕೆಲಸ ಮಾಡಲಿದೆ. ಟ್ರೇಡ್ ಎಕ್ಸ್ಪರ್ಟ್ ಗಳ ಪ್ರಕಾರ ಫೌಂಡೇಶನ್ ಮೊದಲ ದಿನಾನೇ 70ರಿಂದ 80 ಕೋಟಿವರೆಗೂ ಬಾಚಿಕೊಳ್ಳಬಹುದು ಮತ್ತು 5 ದಿನಗಳ ವೀಕೆಂಡ್ ಜಾಗತಿಕವಾಗಿ ಬರೋಬ್ಬರಿ 350 ಕೋಟಿ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಬಹುದು ಅಂತ. ಇನ್ನು ಈ ಸಿನಿಮಾದ ಮೇನ್ ಹೈಲೈಟ್ ಅಂದ್ರೆ
ಜಾನ್ವಿಕ್, ಫಾಸ್ಟ್ ಅಂಡ್ ಫ್ಯೂರಿಯಸ್ 9 ಖ್ಯಾತಿಯ ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್ ಜೆ ಪೆರ್ರಿ ಇವರ ಎಂಟ್ರಿಯಿಂದ ಟಾಕ್ಸಿಕ್ ಕಥೆಯೇ ಬದಲಾಗಿದೆ. ಇಲ್ಲಿ ಯಾವುದೇ ದೃಶ್ಯಗಳು ಹಳೆ ಸ್ಟೈಲ್ ನ ಗ್ರಾವಿಟಿ ಡಿಫೈನಿಂಗ್ ಫೈಟ್ ಗಳಾಗಿಲ್ಲ, ಬದಲಿಗೆ ಅತಿ ವೇಗದ ನೆಲದ ಮೇಲೆ ನಿಂತು ಹೋರಾಡುವ ಗ್ರಿಟ್ಟಿ ಮತ್ತು ರಿಯಲಿಸ್ಟಿಕ್ ಆಕ್ಷನ್ ಮೈ ಜುಮ್ ಎನಿಸುವಂತಿದೆ. ಇದೇ ಕಾರಣಕ್ಕೆ ಯಶ್ ಈ ಸಿನಿಮಾವನ್ನ ಒಟ್ಟಿಗೆ ಇಂಗ್ಲಿಷ್ ನಲ್ಲೂ ಶೂಟ್ ಮಾಡಿದ್ದು ಯಾವುದೇ ಭಾಷೆಯ ಹಂಗಿಲ್ಲದೆ ಜಾಗತಿಕ ಪ್ರೇಕ್ಷಕರನ್ನ ಸೆಳೆಯಲು ಇದು ಮಾಸ್ಟರ್ ಪ್ಲಾನ್ ಆಗಿದೆ. ಹಾಲಿವುಡ್ ಮಟ್ಟದ ಆಕ್ಷನ್ ತಂತ್ರಜ್ಞಾನ ಮತ್ತು ಭಾರತೀಯ ಮಾಸ್ ಕಥೆಯ ಈ ಅತಿ ದೊಡ್ಡ ಸಮಾಗಮಕ್ಕೆ ನೀವೆಷ್ಟು ಕಾಯ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಜಿ ಮ್ಯೂಸಿಕ್ ಕಂಪನಿ ಮೂಲಕ ಒಂದು ದೊಡ್ಡ ಸೌಂಡ್ ಟ್ರ್ಯಾಕ್ ಆರ್ಸೆನಲ್ ರೆಡಿ ಆಗಿದೆ. ಕೆಜಿಎಫ್ ಖ್ಯಾತಿಯ ರವಿ ಬಸು ಅವರು ಎಂದಿನ ಥ್ರಿಲ್ಲಿಂಗ್ ಮತ್ತು ಹೆವಿ ಇಂಡಸ್ಟ್ರಿಯಲ್ ಬಿಜಿಎಂ ಆಕ್ಷನ್ ಸೀನ್ಸ್ ಗಳಿಗೆ ಬೆಂಕಿ ಹಚ್ಚೋದು ಪಕ್ಕಾ. ಇನ್ನು ವಿಶಾಲ್ ಮಿಶ್ರಾ ಮತ್ತು ಅರ್ಜಿತ್ ಸಿಂಗ್ ಧ್ವನಿಯಲ್ಲಿ ಬರ್ತಿರೋ ಮೆಲೋಡಿ ಹಾಗೂ ಸೆಂಟಿಮೆಂಟಲ್ ಹಾಡುಗಳು ಸಿನಿಮಾದ ಎಮೋಷನಲ್ ಕೋರ್ ಅನ್ನ ಗಟ್ಟಿಗೊಳಿಸಲಿವೆ. ಜೊತೆಗೆ ತನಿಷ್ಕ್ ಬಾಗ್ಚಿ ಅವರ ಹೈ ಎನರ್ಜಿ ಡ್ಯಾನ್ಸ್ ಆಥಮ್ಸ್ ಕೂಡ ಬಾಲಿವುಡ್ ನ ಮಾರುಕಟ್ಟೆಯನ್ನ ಸೆಳೆಯಲು ಸಜ್ಜಾಗಿವೆ. 3 ಗಂಟೆ 15 ನಿಮಿಷಗಳ ಈ ಕ್ರೈಮ್ ವರ್ಲ್ಡ್ ನೋಡೋದಕ್ಕೆ ನೀವೆಷ್ಟು ಕಾತರರಾಗಿದ್ದೀರಿ? ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.